Hi, hello, my dear viewers. Welcome back to my channel Easy English with Suvarna. In this video, you are going to learn some important basic English sentence which are very useful to learn and improve your spoken English. Before that, if you are new to my channel or if you haven't subscribed to my channel yet, please subscribe to my channel, press the bell icon, then select all. Please share this video to your friends through WhatsApp group and in your Facebook page. Without any further ado, let's get started. ನಾನು ನಿಮಗೆ ಸಹಾಯ ಮಾಡಬಹುದೇ? ನಾನು ನಿಮಗೆ ಸಹಾಯ ಮಾಡಬಹುದೇ? Could I help you? Could I help you? ನೀವು ಅದನ್ನು ಪುನರಾವರ್ತಿಸಬಹುದೇ? ನೀವು ಅದನ್ನು ಮತ್ತೆ ಹೇಳಬಹುದೇ? Could you repeat that? Could you repeat that? ನಾನು 20 ವರ್ಷವನಿದ್ದಾಗ 200 kg ತೂಕವನ್ನು ಎತ್ತಬಲ್ಲವನಾಗಿದ್ದೆ. ನಾನು 20 ವರ್ಷವನಿದ್ದಾಗ 200 kg ತೂಕವನ್ನು ಎತ್ತಬಲ್ಲವನಾಗಿದ್ದೆ. When I was 20, I could lift 200 kg weight. When I was 20, I could lift 200 kg weight. ಯಾರಿಗೂ ಒಗಟನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ಯಾರಿಗೂ ಒಗಟನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. No one could solve the puzzle. No one could solve the puzzle. ಅವನು ಕಷ್ಟಪಟ್ಟು ಓದಿದರೂ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲಿಲ್ಲ. ಅವನು ಕಷ್ಟಪಟ್ಟು ಓದಿದರೂ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ. Though he studied hard, he couldn't pass the exam. Though he studied hard, he couldn't pass the exam. ನಾನು ಬೇಗ ಹೊರಟೆ, ಹಾಗಾಗಿ ನನಗೆ ಒಳ್ಳೆಯ ಸೀಟು ಸಿಗಲು ಸಾಧ್ಯವಾಯಿತು. ನಾನು ಬೇಗ ಹೊರಟೆ, ಹಾಗಾಗಿ ನನಗೆ ಒಳ್ಳೆಯ ಸೀಟು ಸಿಗಲು ಸಾಧ್ಯವಾಯಿತು. I left early, so I could get good seat. I left early, so I could get good seat. ಗಂಟಲು ನೋವಿನಿಂದಾಗಿ ಆಕೆಗೆ ಮಾತನಾಡಲಾಗಲಿಲ್ಲ. ಗಂಟಲು ನೋವಿನಿಂದಾಗಿ ಆಕೆಗೆ ಮಾತನಾಡಲಾಗಲಿಲ್ಲ. She could not speak due to throat pain. She could not speak due to throat pain. ನೀವು ನನಗೆ ರೈಲ್ ನಿಲ್ದಾಣಕ್ಕೆ ಲಿಫ್ಟ್ ಕೊಡ್ತೀರಾ? ನೀವು ನನಗೆ ರೈಲ್ ನಿಲ್ದಾಣಕ್ಕೆ ಲಿಫ್ಟ್ ನೀಡಬಹುದೇ? Could you give me a lift to the railway station? Could you give me a lift to the railway station? ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಓದು ಎಂದು ನಾನು ಹೇಳಿದೆ. ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಓದು ಎಂದು ನಾನು ಹೇಳಿದೆ. I told him to read as much as he could. I told him to read as much as he could. ದಯವಿಟ್ಟು ಇನ್ನೂ ಸ್ವಲ್ಪ ನಿಧಾನವಾಗಿ ಮಾತನಾಡಬಹುದೇ? ದಯವಿಟ್ಟು ಇನ್ನೂ ಸ್ವಲ್ಪ ನಿಧಾನವಾಗಿ ಮಾತನಾಡುತ್ತೀರಾ? Could you please speak a little bit more slowly? Could you please speak little bit more slowly? ನಾನು ಸುತ್ತಲೂ ನೋಡಿದೆ, ಆದರೆ ನನಗೆ ಅಲ್ಲಿ ಯಾರೂ ಕಾಣಿಸಲಿಲ್ಲ. ನಾನು ಸುತ್ತಲೂ ನೋಡಿದೆ, ಆದರೆ ನನಗೆ ಅಲ್ಲಿ ಯಾರೂ ಕಾಣಿಸಲಿಲ್ಲ. I looked all around, but I could see nobody there. I looked all around, but I could see nobody there. ಅವಳು ಅಲ್ಲಿದ್ದಿದ್ದರೆ ನಾನು ಅವಳಿಗೆ ನಿಮ್ಮ ಸಂದೇಶವನ್ನು ನೀಡಬಹುದಿತ್ತು. ಅವಳು ಅಲ್ಲಿದ್ದಿದ್ದರೆ ನಾನು ಅವಳಿಗೆ ನಿಮ್ಮ ಸಂದೇಶವನ್ನು ನೀಡಬಹುದಿತ್ತು. If she had been there, I could have given her message. If she had been there, I could have given her your message. ಅಪ್ಪ, ನಾನು ಇನ್ನು ಮುಂದೆ ನಡೆಯಲು ಸಾಧ್ಯವಿಲ್ಲ. ನೀವು ನನಗೆ ಕೂಸುಮುರಿ ಮಾಡಿಕೊಳ್ಳುವಿರಾ? ಅಪ್ಪ, ನಾನು ಇನ್ನು ಮುಂದೆ ನಡೆಯಲು ಸಾಧ್ಯವಿಲ್ಲ. ನನಗೆ ನೀವು ಕೂಸುಮರಿ ಮಾಡಿಕೊಳ್ಳುವಿರಾ? Daddy, I cannot walk anymore. Could you give me a piggy bank ride? Daddy, I cannot walk anymore. Could you give me a piggy bank ride? ಅವನು ಮಗುವಾಗಿದ್ದಾಗ ಚೆನ್ನಾಗಿ ಈಜುತ್ತಿದ್ದನು. ಅವನು ಚಿಕ್ಕವನಾಗಿದ್ದಾಗ ಚೆನ್ನಾಗಿ ಈಜುತ್ತಿದ್ದನು. He could swim well when he was a child. He could swim well when he was a child. ನಾವು ಮತ್ತೊಮ್ಮೆ ಭೇಟಿಯಾಗಲು ಸಾಧ್ಯವಾಗಿದ್ದರೆ ಉತ್ತಮವಾಗಿರುತ್ತಿತ್ತು. ನಾವು ಮತ್ತೊಮ್ಮೆ ಭೇಟಿಯಾಗಲು ಸಾಧ್ಯವಾಗಿದ್ದರೆ ಉತ್ತಮವಾಗಿರುತ್ತಿತ್ತು. It would be great if we could meet again. It would be great if we could meet again. ನೀವು ಮೊದಲ ಶ್ರೇಣಿಯನ್ನು ಪಡೆದಿದ್ದರೆ ನನಗೆ ಸಂತೋಷವಾಗುತ್ತಿತ್ತು. ನೀವು ಮೊದಲ ರ್ಯಾಂಕನ್ನು ಪಡೆದಿದ್ದರೆ ನನಗೆ ಸಂತೋಷವಾಗುತ್ತಿತ್ತು. I would be happy if you could get first rank. I would be happy if you could get first rank. ನೀನು ಮೊದಲ ಬಹುಮಾನವನ್ನು ಪಡೆಯಲು ಸಾಧ್ಯವಾಗಿದ್ದರೆ ಉತ್ತಮವಾಗಿರುತ್ತಿತ್ತು.
ನೀನು ಮೊದಲ ಬಹುಮಾನವನ್ನು ಪಡೆಯಲು ಸಾಧ್ಯವಾಗಿದ್ದರೆ ಉತ್ತಮವಾಗಿರುತ್ತಿತ್ತು. It would be fine if you could get first prize. It would be fine if you could get first prize. ನಾರಾಯಣರವರು ಈ ಕವನವನ್ನು ತಮಗೆ ಸಾಧ್ಯವಾದಷ್ಟು ಅತ್ಯುತ್ತಮವಾಗಿ ಅನುವಾದಿಸಿದ್ದಾರೆ. ನಾರಾಯಣರವರು ಈ ಕವನವನ್ನು ಅವರಿಗೆ ಸಾಧ್ಯವಾದಷ್ಟು ಅತ್ಯುತ್ತಮವಾಗಿ ಅನುವಾದಿಸಿದ್ದಾರೆ. Narayana translated this poem the best he could. Narayana translated this poem the best he could. ನಾನು ಬರಿಗಾಲಿನಲ್ಲಿ ಬಿಸಿಲಿನಲ್ಲಿ ನಡೆಯಲು ಸಾಧ್ಯವಾಗಲಿಲ್ಲ. ನನಗೆ ಬರಿಗಾಲಿನಲ್ಲಿ ಬಿಸಿಲಿನಲ್ಲಿ ನಡೆಯಲು ಸಾಧ್ಯವಾಗಲಿಲ್ಲ. I could not walk on barefoot in the sun. I could not walk on barefoot in the sun. ನನ್ನ ಬಳಿ ಹಣವಿದ್ದಿದ್ದರೆ ನಾನು ಅದನ್ನು ಖರೀದಿಸಬಹುದಿತ್ತು. ನನ್ನ ಬಳಿ ಹಣವಿದ್ದಿದ್ದರೆ ನಾನು ಅದನ್ನು ಕೊಂಡುಕೊಳ್ಳಬಹುದಿತ್ತು. If I had money, I could buy it. If I had money, I could buy it. ಅವನು ತನಗೆ ಸಾಧ್ಯವಾದಷ್ಟು ವೇಗವಾಗಿ ಓಡಿದನು. ಅವನು ತನಗೆ ಸಾಧ್ಯವಾದಷ್ಟು ವೇಗವಾಗಿ ಓಡಿದನು. He ran as fast as he could. He ran as fast as he could. ನೀವು ನನಗೆ ಕುಡಿಯಲು ಸ್ವಲ್ಪ ನೀರು ತಂದು ಕೊಡುತ್ತೀರಾ? ನೀವು ನನಗೆ ಕುಡಿಯಲು ಸ್ವಲ್ಪ ನೀರು ತಂದು ಕೊಡುತ್ತೀರಾ? Could you get me some water to drink? Could you get me some water to drink? Thank you so much for watching this video till the end. Keep watching all my videos. Keep learning. Take care. Happy learning. Bye-bye.